ಮಹಾಗಣಪತಿ ಕೃಷಿ ಕನ್ನಡ ಯೂಟ್ಯೂಬ್ ಚಾನಲ್ದಲ್ಲಿ ಎಲ್ಲ ರೈತ ಬಾಂಧವರಿಗೆ ಸ್ವಾಗತ ಸುಸ್ವಾಗತ. ಕಬ್ಬಿನ ಪ್ಲಾಂಟೇಶನ್ ಅಥವಾ ಕಬ್ಬಿನ ಲಾವಣಿಯನ್ನ ನಾವು ಎರಡು ಪದ್ಧತಿಯಲ್ಲಿ ಮಾಡ್ತೀವಿ. ಒಂದನೇ ಪದ್ಧತಿಯಲ್ಲಿ ಕಬ್ಬಿನ ಗಣಿಕೆಗಳನ್ನ ಯೂಸ್ ಮಾಡಿ ನಾವು ಲಾವಣಿಯನ್ನ ಮಾಡ್ತೀವಿ. ಅದಾದ್ಮೇಲೆ ಎರಡನೇ ಪದ್ಧತಿಯಲ್ಲಿ ಕಬ್ಬಿನ ಸಸಿಗಳನ್ನ ಬಳಸಿ ನಾವು ಈ ತರಹ ಕಬ್ಬಿನ ಲಾವಣಿಯನ್ನ ಮಾಡ್ತೀವಿ. ಕಬ್ಬಿನ ಲಾವಣಿಯು ಚೆನ್ನಾಗಿ ಬರಲು ಕಬ್ಬಿನ ಪ್ಲಾಂಟೇಶನ್ದಲ್ಲಿ ಕಬ್ಬಿನ ಸಸಿಗಳನ್ನ ನಾವು ಯಾವ ತರಹ ಬಳಸ್ತೀವಿ, ಯಾವ ಟ್ರೀಟ್ಮೆಂಟ್ ಅನ್ನ ಕೊಡಬೇಕು, ಅದರಿಂದ ಕಬ್ಬಿನ ಲಾವಣಿಯು ತುಂಬಾನೇ ಚೆನ್ನಾಗಿ ಬರುತ್ತೆ. ಅದರ ಸಲುವಾಗಿ ತಾವು ಈ ವಿಡಿಯೋದಲ್ಲಿ ಎಲ್ಲ ಮಾಹಿತಿ ಇದೆ, ತಾವು ಅಲ್ಲಿ ನೋಡಬಹುದು. ಕಬ್ಬಿನ ಲಾವಣಿ ಮಾಡುವ ಮುಂಚೆ ತಾವು ಈ ವಿಡಿಯೋದಲ್ಲಿ ಕೊಟ್ಟಿರುವ ಮಾಹಿತಿಯನ್ನ ತಾವು ಬಳಸಿ ಕಬ್ಬಿನ ಲಾವಣಿಯನ್ನು ಮಾಡಿದ್ದಲ್ಲಿ ತುಂಬಾನೇ ಚೆನ್ನಾಗಿ ತಮಗೆ ಲಾವಣಿಯು ಬರುತ್ತೆ. ಹಾಗೂ ಅದರಲ್ಲಿ ಲಾವಣಿಯಲ್ಲಿ ಕಬ್ಬಿನಲ್ಲಿ ತುಂಬಾನೇ ಚೆನ್ನಾಗಿ ಗ್ರೋತ್ ಆಗತ್ತೆ. ಇವತ್ತು ನಾನು ನಿಮಗೆ ಕಬ್ಬಿನ ಗಣಿಕೆಗಳನ್ನ ನಾವು ಬಳಸಿ ಏನು ಲಾವಣಿ ಮಾಡ್ತೀವಿ, ಆ ಗಣಿಕೆಗಳಿಗೆ ಯಾವ ಟ್ರೀಟ್ಮೆಂಟ್ ಅನ್ನು ಕೊಡಬೇಕು, ಇದರ ಮಾಹಿತಿಯನ್ನ ಇವತ್ತು ನಾನು ನಿಮಗೆ ಕೊಡ್ತೀನಿ. ಕಬ್ಬಿನ ಲಾವಣಿ ಸಲುವಾಗಿ ಯಾವ ಕಬ್ಬನ್ನ ಬಳಸಬೇಕು, ಆ ಕಬ್ಬಿನ ಗುಣಧರ್ಮಗಳು ಯಾವ ತರ ಇರಬೇಕು, ಎಂತಹ ಕಬ್ಬನ್ನು ನಾವು ಯಾವ ಕಬ್ಬನ್ನು ನಾವು ಕಬ್ಬಿನ ಲಾವಣಿಗೆ ಬಳಸಬೇಕು, ಆ ಎಲ್ಲ ಡೀಟೇಲ್ ಈ ವಿಡಿಯೋದಲ್ಲಿ ನಿಮಗೆ ಸಿಗತ್ತೆ. ಈಗ ತಾವು ಒಳ್ಳೆಯ ಕಬ್ಬನ್ನ ಕಬ್ಬಿನ ಲಾವಣಿ ಸಲುವಾಗಿ ಬಳಸಿದ್ದಲ್ಲಿ ತಾವು ಏನು ಮಾಡಬೇಕು, ಮೊದಲು ಕಬ್ಬಿನ ಕಟಿಂಗ್ ಅನ್ನ ಮಾಡಬೇಕು. ಅದರಲ್ಲಿ ತಾವು ಕಬ್ಬಿನ ಗಣಿಕೆಯನ್ನ ಕಟಿಂಗ್ ಮಾಡಬೇಕು. ಕಟ್ ಆದ್ಮೇಲೆ ತಾವು ಒಂದು ಟ್ರೀಟ್ಮೆಂಟ್ ಅನ್ನ ಮಾಡಬೇಕು. ಅದರಲ್ಲಿ ತಾವು ಏನು ಮಾಡಬೇಕು, 200 ಲೀಟರ್ ಕೆಪಾಸಿಟಿ ಇರುವ ಒಂದು ಬ್ಯಾರೆಲ್ ಅನ್ನ ತೆಗೆದುಕೊಳ್ಳಿ. ಅದರಲ್ಲಿ ತಾವು 150 ಲೀಟರ್ ನೀರನ್ನ ಹಾಕಿ, ಅದರಲ್ಲಿ ತಾವು 800 ml ಹ್ಯೂಮಿಕ್ ಆಸಿಡ್ 12% 800 ml ಹ್ಯೂಮಿಕ್ ಆಸಿಡ್ ಅನ್ನ ಆ 150 ಲೀಟರ್ ನೀರಿನಲ್ಲಿ ಹಾಕಿ, ಆಮೇಲೆ ಅದಕ್ಕೆ ವ್ಯವಸ್ಥಿತವಾಗಿ ಮಿಕ್ಸ್ ಅನ್ನ ಮಾಡಿ. ಅದರಲ್ಲಿ ತಾವು 500 ml ಬಯೋಝೈಮ್ ಈ ಟಾನಿಕ್ ಅನ್ನು ಕೂಡ ಅದರಲ್ಲಿ ಹಾಕಿ. ಈ ತರಹ ತಾವು 150 ಲೀಟರ್ ನೀರಿನಲ್ಲಿ ಈ 2 ಟಾನಿಕ್ ಅನ್ನ ಅದರಲ್ಲಿ ಹಾಕಬೇಕು. ಅದಾದ್ಮೇಲೆ ತಾವು ಕಬ್ಬಿನ ಗಣಿಕೆಗಳನ್ನ ತಾವು ಏನು ಲಾವಣಿ ಸಲುವಾಗಿ ಕಬ್ಬಿನ ಪ್ಲಾಂಟೇಶನ್ ಸಲುವಾಗಿ ಯಾವ ಗಣಿಕೆಗಳನ್ನ ಬಳಸ್ತಿರಲ್ಲ, ಆ ಗಣಿಕೆಗಳನ್ನ ಕಟ್ ಮಾಡಿ ಆ ನೀರಿನಲ್ಲಿ ಹಾಕಬೇಕು. 15 ನಿಮಿಷ ತನಕ ಆ ನೀರಿನಲ್ಲಿ ಹಾಗೆ ಆ ಗಣಿಕೆಗಳನ್ನ ಇಡಬೇಕು. ಅದಾದ್ಮೇಲೆ ತಾವು ಆ ಗಣಿಕೆಯನ್ನ ಹೊರಗೆ ತೆಗೆದು ತಾವು ಕಬ್ಬಿನ ಲಾವಣಿ ಸಲುವಾಗಿ ಯೂಸ್ ಮಾಡಬಹುದು. ಈ ತರಹ ತಾವು ಈ ಟ್ರೀಟ್ಮೆಂಟ್ ಅನ್ನು ಮಾಡಿದ್ದಲ್ಲಿ ತುಂಬಾನೇ ಚೆನ್ನಾಗಿ ಕಬ್ಬಿನಲ್ಲಿ ಲಾವಣಿ ಬರುತ್ತೆ, ಕಬ್ಬಿನ ಗ್ರೋತ್ ಆಗತ್ತೆ, ಹಾಗೂ ಜರ್ಮಿನೇಷನ್ ಪರ್ಸೆಂಟೇಜ್ ಅಂತ ಹೇಳ್ತೀವಿ, ಅದು ತುಂಬಾನೇ ಚೆನ್ನಾಗಿ ಆಗತ್ತೆ. ಈ ಹ್ಯೂಮಿಕ್ ಆಸಿಡ್ ಟ್ರೀಟ್ಮೆಂಟ್ ಅನ್ನ ತಾವು ಫಾಲೋ ಮಾಡಿದ್ರೆ ಕಬ್ಬು ತುಂಬಾನೇ ಚೆನ್ನಾಗಿ ಬರುತ್ತೆ. ಈ ತರಹ ತಾವು ಕಬ್ಬಿನ ಪ್ಲಾಂಟೇಶನ್ ಮಾಡುವ ಮುಂಚೆ ಕಬ್ಬಿನ ಗಣಿಕೆಗಳ ಟ್ರೀಟ್ಮೆಂಟ್ ಅನ್ನ ಈ ತರಹ ಮಾಡಬಹುದು. ಹಾಗೂ ಕಬ್ಬಿನ ಸಸಿಗಳನ್ನು ಬಳಸಿದ್ದಲ್ಲಿ ತಮಗೆ ಈ ವಿಡಿಯೋದಲ್ಲಿ ಅದರ ಕಂಪ್ಲೀಟ್ ಡೀಟೇಲ್ ನಿಮಗೆ ಕೊಟ್ಟಿದ್ದೀನಿ. ಯಾವ ತರಹ ಕಬ್ಬಿನ ಲಾವಣಿ ಮಾಡುವ ಮುಂಚೆ, ಕಬ್ಬಿನ ಪ್ಲಾಂಟೇಶನ್ ಮಾಡುವ ಮುಂಚೆ ತಾವು ಕಬ್ಬಿನ ಸಸಿಗಳಿಗೆ ಯಾವ ಯಾವ ಟ್ರೀಟ್ಮೆಂಟ್ ಅನ್ನ ಕೊಡಬೇಕು, ಅದರ ಕಂಪ್ಲೀಟ್ ಡೀಟೇಲ್ ನಿಮಗೆ ಈ ವಿಡಿಯೋದಲ್ಲಿ ಸಿಗತ್ತೆ. ಈಗ ಭೇಟಿಯಾಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಧನ್ಯವಾದಗಳು.